ಆ್ಯಂಡ್ ನಿಮಗೆ ಇದರಲ್ಲಿ ಪೆಡಲ್ ಸೆನ್ಸರ್ ಕೂಡ ಇದೆ. ನೀವು ಜಸ್ಟ್ ಒಂದು ಸ್ಪಿನ್ ಮಾಡಿದ್ರೇ ಎಷ್ಟೊತ್ತು ತಿರುಗುತ್ತೆ ನೋಡಿ. ನಾವು ಚಿಕ್ಕಮಗಳೂರಿಂದ ಬಂದಿದ್ದೀವಿ. ಚಿಕ್ಕಮಗಳೂರಿಂದ 200 ಕಿಲೋಮೀಟರ್ಸ್ ಆಗುತ್ತೆ. 200 ಕಿಲೋಮೀಟರ್ಸ್ ದೂರಿಂದ ನೀವು ಒಂದು ಸೈಕಲ್ ಪರ್ಚೇಸ್ ಮಾಡಕ್ ಬಂದಿದ್ದೀರಾ. ಹೌದು ಮಾಡೋಣ ಅಂತ ಅನ್ಕೊಂಡು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಹೋಗ್ತೀರಾ ಅಂದ್ರೆ ಈ ಮೋಟೋರಾಡ್ ಎಲೆಕ್ಟ್ರಿಕ್ ಸೈಕಲ್ ಹೋಗ್ಬಿಡಿ ಮೇಡಮ್. ಆಸ್ ಐ ಸೆಡ್ ನಿಮಗೆ ಆ ಪ್ರಾಡಕ್ಟ್ ಬಂದ್ಬಿಟ್ಟು ವೆರಿ ಸಿಂಪಲ್ ಪ್ರಾಡಕ್ಟ್ ಬಟ್ ಹೈ ಕ್ವಾಲಿಟಿ ಪ್ರಾಡಕ್ಟ್. ಲೈಫ್ ಟೈಮ್ ಫ್ರೇಮ್ ವಾರಂಟಿ ಇರುತ್ತೆ. 7 ವರ್ಷ ನಿಮಗೆ ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. ಪ್ಲಸ್ 3 ಇಯರ್ಸ್ ನಿಮಗೆ ಸರ್ವಿಸ್ ವಾರಂಟಿ ಇರುತ್ತೆ. ಹೇಳಿ ಮೇಡಮ್, ಎಲ್ಲಿಂದ ಬಂದಿದ್ದೀರಾ ಮೇಡಮ್? ನಾವು ಚಿಕ್ಕಮಗಳೂರಿಂದ ಬಂದಿದ್ದೀವಿ. ಚಿಕ್ಕಮಗಳೂರಿಂದ ಎಷ್ಟು ಕಿಲೋಮೀಟರ್ ದೂರ ಇದೆ ಮೇಡಮ್ ಇಲ್ಲಿಂದ? ಆಲ್ಮೋಸ್ಟ್ ಒಂದು 200 ಕಿಲೋಮೀಟರ್ಸ್ ಆಗುತ್ತೆ. 200 ಕಿಲೋಮೀಟರ್ಸ್ ದೂರಿಂದ ನೀವು ಒಂದು ಸೈಕಲ್ ಪರ್ಚೇಸ್ ಮಾಡಕ್ ಬಂದಿದ್ದೀರಾ. ಹೌದು. ಹೇಳಿ ಮೇಡಮ್, ನಿಮ್ಮ ಹೆಂಗ್ ಹೆಲ್ಪ್ ಮಾಡೋದು ನಿಮ್ಗೆ? ಹೇಳಿ ಮೇಡಮ್. ನಮ್ಗೆ ಈಗ ಈ ಮೋಟರ್ ಇಂದು ಬೇಕು ಅಥವಾ ಗೇರ್ ಸೈಕಲ್ ಚೆನ್ನಾಗಿರುತ್ತೆ. ಚಾಯ್ಸ್ ಬಂದು ನಮ್ಮ ಮಗಂದು. ಓಕೆ ಆಯ್ತಾ, ನೀವು ಯಾವ್ದನ್ನ ಪ್ರಿಫರ್ ಮಾಡ್ತೀರಾ, ಈ ಮಕ್ಕಳಿಗೆ ಈ ಏಜ್ ಮಕ್ಕಳಿಗೆ ಪ್ರಿಫರ್ ಮಾಡ್ತೀರಾ ಅದನ್ನ ನಾವು ತಗೋಬೇಕು ಅಂತ ಬಂದಿದ್ದೀವಿ. ಖಂಡಿತ. ಸೊ ನೀವೇ ಒಂದು ಸಜೆಷನ್ ಒಳ್ಳೇದು ಕೊಟ್ಬಿಟ್ರೆ ಒಳ್ಳೇದು. ಬ್ರೋ ಈಗ ನೀವು ಎಷ್ಟು ಕಿಲೋಮೀಟರ್ ಯೂಸ್ ಮಾಡ್ತೀರಾ ಬ್ರೋ ಡೈಲಿ? ಡೈಲಿ ಒಂದು 3 to 4 ಕಿಲೋಮೀಟರ್ಸ್. 3 to 4 ಕಿಲೋಮೀಟರ್ಸ್ ಅಷ್ಟೇ ಅಲ್ಲ? ಗೇರ್ ಗಾಡಿಗೆ ಹೋಗ್ಬೋದಲ್ಲ ಮೇಡಮ್? ಕಿಲೋಮೀಟರು ಕಡಿಮೆ ಇದೆ, ಜಸ್ಟ್ 3 to 4 ಕಿಲೋಮೀಟರ್ಸು. ಸಿಂಪಲ್ ಇರೋದು, ಡೀಸೆಂಟ್ ಇರೋದು ಒಂದು 15-20,000 ಅಲ್ಲಿ. ಇಲ್ಲ ಇನ್ನ ಬೇಸಿಕಲ್ಲಿ ಇರಲಿ ಅಂದರೆ ನಮ್ಮ ಹತ್ರ 10,000 ಸ್ಟಾರ್ಟ್ ಆಗುತ್ತೆ. ಇಲ್ಲ ನೀವು ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರಲಿ, ಒಂದು 4-5-10 ವರ್ಷ ಯೂಸ್ ಮಾಡಲಿ. ಅವರು ಯಾವ ಸ್ಟ್ಯಾಂಡರ್ಡ್ ಬ್ರೋ ಈಗ? ವಿಚ್ ಸ್ಟ್ಯಾಂಡರ್ಡ್? 9th ಅಂದರೆ ನೆಕ್ಸ್ಟ್ 10th, ಆಮೇಲೆ ಕಾಲೇಜು 11th 12th. ಇನ್ವೆಸ್ಟ್ ಮಾಡೋಣ ಅಂತ ಅನ್ಕೊಂಡು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಹೋಗ್ತೀರಾ ಅಂದ್ರೆ ಈ ಮೋಟೋರಾಡ್ ಎಲೆಕ್ಟ್ರಿಕ್ ಸೈಕಲ್ ಹೋಗ್ಬಿಡಿ ಮೇಡಮ್. ಟಾಪ್ ಅಂಡ್ ಐಟಮು, ಪ್ರೀಮಿಯಂ ಫೀಚರ್ಸ್ ಇರುತ್ತೆ, ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. ಮಿನಿಮಮ್ ಟು ಮಿನಿಮಮ್ ನೀವು 4 to 5 ಇಯರ್ಸ್ ಯೂಸ್ ಮಾಡ್ಬೋದು. ಈಗ ನಿಮ್ಮ ಊರ್ ಸೈಡ್ ಅಲ್ಲಿ ಯಾವ ತರ ಇದೆ ಬ್ರೋ ರೋಡ್ಸ್? ಕಚ್ಚಾ ರೋಡ್ ಇದೆಯಾ ಇಲ್ಲ ಪಕ್ಕಾ ರೋಡ್ ಇದೆ? ಬೋತ್. ಯಾಕೆಂದ್ರೆ ಹಿಲ್ಲಿ ಸೈಡ್ ಅಲ್ಲ, ಈಗ ಗಿರಿ ಎಲ್ಲ ಓಡಾಡ್ಬೇಕು ಅಂದ್ರೆ ಮಕ್ಕಳು ಹೋಗ್ತಾ ಇರ್ತಾರೆ ಎಲ್ಲ. ಖಂಡಿತ. ರೇಸ್ ಎಲ್ಲ ಆನ್ ರೋಡ್ ಇರುತ್ತೆ, ಆಫ್ ರೋಡ್ ಇರುತ್ತೆ. ಎರಡು ಇದ್ರೆ ನೀವು ಈ ಮೋಟೋರಾಡ್ X1 ಹೋಗ್ಬಿಡಿ. 2 ಇದ್ರೆ ಈ ಮೋಟೋರಾಡ್ X1 ಅಲ್ಲಿ ಏನಂದ್ರೆ ನಿಮ್ಗೆ ಮುಂದೆ ಸಸ್ಪೆನ್ಷನ್ ಇದೆ, ಟೈರು 2.35 ಬರುತ್ತೆ ದಪ್ಪ ಟೈರು, ಬ್ಯಾಟ್ರಿ ರಿಮೂವಬಲ್ ವಿತ್ ಲಾಕಿಂಗು ಮಾಡ್ಬೋದು. ಜೊತೆಲಿ ನಿಮ್ಗೆ ಸಿಂಪಲ್ ಎರ್ಗೊನಾಮಿಕ್ ಫೀಚರ್ಸ್ ಇದೆ ಅದರಲ್ಲಿ. ಜಾಸ್ತಿ ಫ್ಯಾನ್ಸಿ ಏನಿಲ್ಲ ಅದರಲ್ಲಿ. ನೀವು ತುಂಬಾ ಫ್ಯಾನ್ಸಿಗೆ ಹೋಗ್ತೀರಾ ಅಂದ್ರೆ ಕಷ್ಟ ಆಗುತ್ತೆ. ಫ್ಯಾನ್ಸಿ ಬೇಡ, ಕ್ವಾಲಿಟಿ ಪ್ಲಸ್ ನಿಮ್ಗೆ ಸರ್ವಿಸ್ ಪ್ಲಸ್ ಗ್ಯಾರಂಟಿ ಪ್ಲಸ್ ಯೂಸ್ ಆಗ್ಬೇಕು ಪ್ರಾಡಕ್ಟ್. ಯಾಕೆಂದ್ರೆ ನಾವು ದೂರದಲ್ಲಿ ಇರೋರು, ನಾವಿವಾಗ ಬ್ಯಾಟ್ರಿ ಅದೆಲ್ಲ ಯೂಸ್ ಮಾಡ್ಬೇಕಾದ್ರೆ ಕರೆಕ್ಟ್ ಅದು ಮಿಡಲ್ ಅಲ್ಲಿ ನಮ್ಗೆ ಅದು ಸ್ಪೇರ್ ಪಾರ್ಟ್ ಸಿಗೋಂಗಿರ್ಬೇಕು. ಖಂಡಿತ ಅದನ್ನ ನಮ್ಗೆ ಗೊತ್ತಾದ್ರೆ ಅಲ್ವಾ ನಾವು ಮಾಡ್ಲಿ ತಗೊಳಕ್. ಖಂಡಿತ ಮೇಡಮ್, ಖಂಡಿತ ಮಾಡೋಣ, ಅದೇ ರೀತಿಯಿಂದ ಮಾಡೋಣ. ಸೊ ಈ ಮೋಟೋರಾಡ್ X1 ಹೋಗ್ಬಿಡಿ. ಆಸ್ ಐ ಸೆಡ್ ನಿಮಗೆ ಆ ಪ್ರಾಡಕ್ಟ್ ಬಂದ್ಬಿಟ್ಟು ವೆರಿ ಸಿಂಪಲ್ ಪ್ರಾಡಕ್ಟು ಬಟ್ ಹೈ ಕ್ವಾಲಿಟಿ ಪ್ರಾಡಕ್ಟು. ಲೈಫ್ ಟೈಮ್ ಫ್ರೇಮ್ ವಾರಂಟಿ ಇರುತ್ತೆ. 7 ವರ್ಷ ನಿಮಗೆ ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. ಪ್ಲಸ್ 3 ಇಯರ್ಸ್ ನಿಮಗೆ ಸರ್ವಿಸ್ ವಾರಂಟಿ ಇರುತ್ತೆ. ನಾವು ಇಲ್ಲಿಗೆ ಬರಬೇಕು, ವ್ಯಾರಂಟಿ ಇದು ಎಲ್ಲ ಇದು ಮಾಡ್ಕೋಬೇಕಂದ್ರೆ ನಾವು ಇಲ್ಲ ಅವಶ್ಯಕತೆ ಇಲ್ಲ ಮೇಡಮ್. 3 ಪ್ರಾಸೆಸ್ ಇರುತ್ತೆ. ಫಸ್ಟ್ ಪ್ರಾಸೆಸ್ ಏನಂದ್ರೆ ನಾವು ನಿಮಗೆ ಫೋನ್ ಕಾಲಲ್ಲಿ ನಿಮಗೆ ನಿಮ್ದು ರೆಸೊಲ್ಯೂಷನ್ ಸಾಲ್ವ್ ಮಾಡ್ಕೊಡ್ತೀನಿ. ಸೆಕೆಂಡ್ ಪ್ರಾಸೆಸ್ ವಿಡಿಯೋ ಕಾಲಲ್ಲಿ ಮಾಡ್ಕೊಡ್ತೀನಿ. ಥರ್ಡ್ ಆ್ಯಂಡ್ ಫೈನಲ್ ಪ್ರಾಸೆಸ್ ಬೈ ಚಾನ್ಸ್ ಇಲ್ಲ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದ್ದರೆ ನಮ್ಮ ಟೆಕ್ನಿಷಿಯನ್ ನಿಮ್ಮ ಜಾಗಕ್ಕೆ ಬನ್ನಿ ಸರ್ವಿಸ್ ಮಾಡಿಕೊಡ್ತಾರೆ. ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇಲ್ಲ, ಆಕ್ಸಿಡೆಂಟಲ್ ಡ್ಯಾಮೇಜ್ ಇದ್ದರೆ ನೀವು ನಿಯರೆಸ್ಟ್ ಡೀಲರ್ಶಿಪ್ಗೂ ಹೋಗ್ಬೋದು. ನಮ್ಮದೇ ಸ್ಟೋರ್ಗೂ ಬರಬೇಕಂತ ಅವಶ್ಯಕತೆ ಇಲ್ಲ. ನಿಯರೆಸ್ಟ್ ಡೀಲರ್ಶಿಪ್ಗೆ ಹೋಗಿ ನೀವು ಅಲ್ಲೇ ನಿಮ್ಮದು ಸರ್ವಿಸ್ ಮಾಡಿಸ್ಬೋದು. ಬೈ ಚಾನ್ಸ್ ಆಕ್ಸಿಡೆಂಟಲ್ ಡ್ಯಾಮೇಜ್ ಇದ್ದರೆ ಆಗ ನೀವು ಪೇ ಮಾಡಬೇಕಾಗುತ್ತೆ. ಆಕ್ಸಿಡೆಂಟಲ್ ಡ್ಯಾಮೇಜ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಅಂದರೆ 1 ಪೈಸಾ ನಿಮ್ಮದು ಖರ್ಚಾಗಲ್ಲ. ಈಗ ನೀವು ಏನು ಸೈಕಲ್ ಅಮೌಂಟ್ ಪೇ ಮಾಡ್ತೀರಾ ಅದೇ ನಿಮ್ಮದು ಫೈನಲ್ ಅಮೌಂಟ್ ಇರುತ್ತೆ. ಓಕೆನಾ ಮೇಡಮ್? ಈಗ ಈ ಮೋಟರ್ X1 ನೋಡೋಣ. ಹರ್ಷ ಬಾಯ್ಲಿ, ಮೇಡಮ್ಗೆ ಈ ಮೋಟರ್ X1 ತೋರಿಸಿ. ಇನ್ನೂ ಬೇಜಾರು ನಮ್ಮ ಹತ್ರ ಏನೇನಿದೆ ಬೇರೆ ಬೇರೆ ಬ್ರ್ಯಾಂಡ್ದು ರೈಟ್ ತೋರಿಸಿ. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಫೈನಲ್ ಮಾಡಿ. ಓಕೆನಾ? ನಿಮಗೆ ಇದು ಈ ಮೋಟರ್ X1 ಓಕೆನಾ? ನಿಮಗೆ ಇದರಲ್ಲಿ 7Ah ಬ್ಯಾಟ್ರಿ ಬರುತ್ತೆ, 250 ವ್ಯಾಟ್ ಮೋಟಾರ್ ಬರುತ್ತೆ, ನಾನ್ ಗೇರ್ ಆ್ಯಂಡ್ ಸಸ್ಪೆನ್ಷನ್ನು ಫ್ರಂಟ್ ಟು ಬ್ಯಾಕ್ 2 ಸೈಡೂ ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ನಿಮಗೆ ಜಾಸ್ತಿ ಸ್ಪೆಷಲ್ ಫ್ಯೂಚರ್ಸ್ ಏನಿಲ್ಲ. ನಿಮಗೆ ಬ್ಯಾಟ್ರಿ ಎಷ್ಟಿದೆ ಅಂತ ತೋರಿಸುತ್ತೆ. ನಿಮಗೆ ಬೇರೆ ಸೈಕಲ್ ಅದಾದರೆ ಕತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಏನು ಕತ್ಕೊಂಡು ಹೋಗೋಂಥ ಪಾರ್ಟ್ಸೇ ಇಲ್ಲ. ಓಕೆನಾ? ನಿಮಗೆ ಸಸ್ಪೆನ್ಷನ್ನು ಅಷ್ಟೇ. ನೀವು ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ಸೈಕಾಗಿ ವರ್ಕ್ ಆಗುತ್ತೆ ನೋಡಿ. ಆ್ಯಂಡ್ ನಿಮಗೆ ಇದರಲ್ಲಿ ಪೆಡಲ್ ಸೆನ್ಸರ್ ಕೂಡ ಇದೆ. ನೀವು ಜಸ್ಟ್ ಒಂದು ಸ್ಪಿನ್ ಮಾಡಿದ್ರೇ ಎಷ್ಟೊತ್ತು ತಿರುಗುತ್ತೆ ನೋಡಿ. ಜಸ್ಟ್ ಒಂದು ಸ್ಪಿನ್ಗೆ, ಜಾಸ್ತಿನೂ ಇಲ್ಲ. ಓಕೆನಾ ಮ್ಯಾಮ್? ನಿಮಗೆ ಆಕ್ಸರೀಸ್ ಹಾಕಿ ನಾನು ಫಸ್ಟು ಫ್ರಂಟ್ ಟು ಬ್ಯಾಕ್ 2 ಸೈಡು ಮಡ್ಗಾರ್ಡ್ ಮಾಡಿಕೊಡ್ತೀನಿ, ವಾಟ್ರ್ ಬಾಟ್ಲ್ ಹೋಲ್ಡರು ಮಾಡಿಕೊಡ್ತೀನಿ, ಒಂದು ಬೆಲ್ಲು ಲಾಕ್. ಓಕೆನಾ ಮ್ಯಾಮ್? ಎಲ್ಲ ಫ್ರೀ ಆಫ್ ಕಾಸ್ಟ್ ಮಾಡಿಕೊಡೋಣ. ನಿಮಗೆ ಇದರಲ್ಲಿ ಅಡ್ಜಸ್ಟಬಲ್ ಸೀಟ್ ಸಹ ಮಾಡ್ಕೊಬೋದು ನಿಮ್ಗೆ ಬೇಕಾದರೆ.
ನೀವು ಹೈಟ್ ಆದಂಗೆ ಹುಡುಗರೆಲ್ಲ ಅದನ್ನ ಇದ್ರ ಪಕ್ಕ ನಿಲ್ಸಿ ಒಂಚೂರು ನೋಡೋಣ. ಹೈಟ್ ಮಾಡ್ಕೊಬೋದು. ಯಾವುದು ಮ್ಯಾಮ್ X2 X1 ಮ್ಯಾಮ್? ಹಾಂ, X1 ಆ್ಯಂಡ್ X2. ಇದು ನಿಮಗೆ X2 ಮ್ಯಾಮ್. ನೋಡಿ ನಿಮಗೆ ಇದರಲ್ಲಿ ಸ್ಮಾಲ್ ಡಿಸ್ಪ್ಲೇ ಬರುತ್ತೆ, ಓಕೆನಾ ಮ್ಯಾಮ್. ನಿಮಗೆ ಇದರಲ್ಲಿ 5 ಲೆವೆಲ್ ಆಫ್ ಪೆಡಲ್ ಅಸಿಸ್ಟೆಂಟ್ ಸೆನ್ಸರ್ ಇರುತ್ತೆ. ಆ್ಯಂಡ್ ನಿಮಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲು, ಪಾರ್ಕಿಂಗ್ ಮೋಡು ಎಲ್ಲ ಬರುತ್ತೆ. ನೋಡಿ ನೀವು ಒಂದೇ ಸ್ಪೀಡ್ ಸೆಟ್ ಮಾಡ್ತೀರಾ ಅಂದರೆ ಅದೇ ಸ್ಪೀಡಾಗೇ ಹೋಗ್ತಾ ಇರುತ್ತೆ, ನೀವು ಜಾಸ್ತಿ ಇದು ಮಾಡೋಂಗೇ ಇಲ್ಲ, ಓಕೆನಾ ಮ್ಯಾಮ್. ಇದರಲ್ಲೂ ಅಷ್ಟೇ ನಿಮಗೆ ಸಾಫ್ಟ್ ಸಸ್ಪೆನ್ಷನ್ನು, ಫ್ರಂಟು ಬ್ಯಾಕ್ ಎರಡು ಸೈಡು ಡಿಸ್ಕ್ ಬರುತ್ತೆ. ಇದರಲ್ಲೂ ನಿಮಗೆ 7.12 AH ಬ್ಯಾಟ್ರಿ ಬರುತ್ತೆ, 250 ವ್ಯಾಟ್ ಮೋಟಾರ್ ಬರುತ್ತೆ. ಇದು ಒಂದು ಫುಲ್ ಚಾರ್ಜ್ಗೆ 35ಇಂದ 55 ಕಿಲೋಮೀಟರ್ ತನಕ ರೇಂಜ್ ಕೊಡುತ್ತೆ. ಇದು 35ಇಂದ 45 ಕಿಲೋಮೀಟರ್ ತನಕ ರೇಂಜ್ ಕೊಡುತ್ತೆ, ಅದು ವಿತ್ ಪೆಡಲ್, ಓಕೆನಾ ಮ್ಯಾಮ್. ನಿಮಗೆ ಇದಕ್ಕೂ ಅಷ್ಟೇ ಆಕ್ಸರೀಸು, ಮಡ್ ಗಾರ್ಡು, ವಾಟರ್ ಬಾಟ್ಲ್ ಹೋಲ್ಡರು, ಬೆಲ್ಲು, ಲಾಕು ಎಲ್ಲ ಆಕ್ಸರೀಸ್ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡೋಣ. ಇದರಲ್ಲೂ ನಿಮಗೆ ಅಡ್ಜಸ್ಟಬಲ್ ಸೀಟ್ ಇರುತ್ತೆ. ಇದನ್ನು ಬಾಯ್ಸು ಓಡಿಸ್ಬೋದು, ಗರ್ಲ್ಸು ಓಡಿಸ್ಬೋದು. ಗರ್ಲ್ಸ್ ಈಸಿಯಾಗಿ ಓಡಿಸ್ಬೋದು, ಇದನ್ನು ಸ್ವಲ್ಪ ಕಷ್ಟ ಆಗುತ್ತೆ. ಇದು ಗರ್ಲ್ಸ್ ಸ್ವಲ್ಪ ಈಸಿಯಾಗಿ ಓಡಿಸ್ಬೋದು. ಸರ್ ಈಗ X2ಗೆ ನೀವು ಒಂದು ರೈಟ್ ಫಿಕ್ಸ್ ಮಾಡಿಬಿಟ್ರೆ ನಾವು ಯಾವುದು ಮಾಡಲ್? X2 X1 ಅಲ್ಲ ಪುಟ ಹೇಳಿರೋದು ನಾವು. ಇನ್ನೂ ಪ್ರೀಮಿಯಮ್ಗೆ ಹೋಗ್ತೀರಾ? X2 ಚೆನ್ನಾಗಿದೆ. X2 ಚೆನ್ನಾಗಿದೆ. ಯಾಕೆ ಚೆನ್ನಾಗಿದೆ? ಅದು ಲುಕ್ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಬ್ಯಾಟ್ರಿನೂ ಚೆನ್ನಾಗಿದೆ, ಮೋಟರ್ ಚೆನ್ನಾಗಿದೆ, ಸ್ಪೀಡ್ ಎಲ್ಲ ಚೆನ್ನಾಗಿದೆ.